ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೆಜಿ ಚಿನ್ನ ಸಾಗಿಸಿ ಪೊಲೀಸರ ಕೈಲಿ ಲಾಕ್ ಆಗಿರೋ, DRI ಕೈಲಿ ಲಾಕ್ ಆಗಿರೋ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. DRI ಅಧಿಕಾರಿಗಳ ಕಸ್ಟಡಿಯಲ್ಲಿರೋ ನಟಿಗೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಇನ್ನೊಂದು ಕಡೆ ರನ್ಯಾ ಡೈರೆಕ್ಟರ್ ಆಗಿರೋ ಕ್ಷಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 2023ರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಜಮೀನನ್ನ ಕೊಟ್ಟಿತ್ತು ಅಂತ ಗೊತ್ತಾಗಿದೆ. ಇದನ್ನ ಖುದ್ದು ಆ ಟೈಮ್ನಲ್ಲಿ ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿನೂ ಆಗಿದ್ದಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ತುಮಕೂರಿನ ಶಿರಾ ಬಳಿ 12 ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿದೆ. ಆದರೆ ಇದರಲ್ಲಿನ ಲೋಪದೋಷಗಳಿಲ್ಲ. ಕಾನೂನುಬದ್ಧವಾಗಿಯೇ KIADB ಕಡೆಯಿಂದ ರನ್ಯಾಗೆ ಭೂಮಿಯನ್ನ ಮಂಜೂರು ಮಾಡಿಸಿದ್ದೀವಿ ಅಂತ ನಿರಾಣಿ ಹೇಳಿದ್ದಾರೆ. ಆದರೆ ಕೈಗಾರಿಕೆಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಜಾಗ ಮಂಜೂರಾದ ಬಗ್ಗೆ KIADB CEO ಮಹೇಶ್ ಮಾತನಾಡಿ, ಇದಕ್ಕೆ ಈ ನಟಿ ರನ್ಯಾ ದುಡ್ಡೇ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಕಂಪನಿಗಾಗಿ ಜಾಗ ಪಡೆದ ನಟಿ 7.5 ಕೋಟಿ ರೂಪಾಯಿ ದುಡ್ಡನ್ನು ಕಟ್ಟಬೇಕಾಗಿತ್ತು. ಹೀಗಾಗಿ ಈ ಜಾಗ ಇನ್ನು KIADB ವಶದಲ್ಲೇ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ರನ್ಯಾ ಫೋನ್ನಲ್ಲಿ ಹಾಲಿ ಸಚಿವರು, ಮಾಜಿ ಸಚಿವರುಗಳ ನಂಬರ್ಗಳಿವೆ ಅಂತ ಗೊತ್ತಾಗ್ತಿದೆ. ಹಾಗೆ ಕೆಲ ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಕೂಡ ಪತ್ತೆಯಾಗಿವೆ ಅಂತ DRI ಅಧಿಕಾರಿಗಳು ಹೇಳಿದ್ದಾರೆ. ನಂಬರ್ ಇದ್ದ ತಕ್ಷಣ ದೊಡ್ಡ ಪ್ರಾಬ್ಲಮ್ ಅಂತ ಏನು ಅನ್ಸಲ್ಲ, ಬಟ್ ಆ ರೀತಿ ಹೇಳಿದ್ದಾರೆ. ತನಿಖೆ ಮಾಡಿದಾಗ ನಂಬರ್ ಸಿಕ್ಕುದು ಅಂತ ಇವರು ಹೇಳಿದ್ದಾರೆ. ಆದರೆ ಈ ನಡುವೆ ಇದರಲ್ಲಿ 2 ಕಾಂಗ್ರೆಸ್ ಸಚಿವರ ಪಾತ್ರ ಇರೋ ಶಂಕೆ ಇದೆ ಅಂತ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಸತ್ಯವನ್ನ CM ಸಿದ್ದರಾಮಯ್ಯ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು ಅಂತ ಆಗ್ರಹ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅತ್ತ ಈ ರನ್ಯಾ ಚಿನ್ನದ ಕೇಸು ಸದನದಲ್ಲೂ ಕೂಡ ಸದ್ದು ಮಾಡಿದೆ. BJP ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಯಾರನ್ನೋ ಕಾಪಾಡೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ನಟಿಯ ಮೂಲಕ ಅಕ್ರಮ ಚಿನ್ನವನ್ನ ತರಿಸ್ಕೊಳ್ತಾ ಇದ್ದ ತರುಣ್ ರಾಜು ಅನ್ನೋರನ್ನ DRI ಅಧಿಕಾರಿಗಳು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಇಡೀ ದೇಶ ಸಂಭ್ರಮಿಸ್ತಾ ಇದ್ರೆ, ಅತ್ತ ಮಧ್ಯಪ್ರದೇಶದಲ್ಲಿ ಇದೇ ಸಂಭ್ರಮ ಕೋಮು ಬೆಂಕಿಯನ್ನ ಹೊತ್ತಿಸಿದೆ. ಇಲ್ಲಿನ ಮಹು ಅನ್ನೋ ಕಡೆ ಒಂದು ಗುಂಪು ಸಂಭ್ರಮಾಚರಣೆ ಮಾಡ್ತಾ ಪಟಾಕಿ ಹಚ್ಚಿ ಮೆರವಣಿಗೆ ಹೊರಟಿತ್ತು. ಈ ಮೆರವಣಿಗೆ ಅಲ್ಲಿನ ಜಾಮಾ ಮಸೀದಿ ಬಳಿ ಬರ್ತಿದ್ದ ಹಾಗೆ ಒಂದು ಯುವಕರ ಗುಂಪು ಇವ್ರ ಮೇಲೆ ಕಲ್ಲು ತೂರಾಟ ಮಾಡಿದೆ. ಪರಿಣಾಮ ಹಿಂದೂ ಮುಸ್ಲಿಂ ಅಂತ ಗಲಾಟೆಯಾಗಿದೆ. ಘಟನೆಯಲ್ಲಿ ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಉದ್ರಿಕ್ತರು ಅಂಗಡಿಗಳಿಗೆ, ಕಾರ್ ಮತ್ತು ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸುಮಾರು 12 ಬೈಕ್ಗಳು, 3 ಕಾರ್ಗಳು, 3-4 ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿವೆ. ಇದು ಹಿಂಸಾಚಾರಕ್ಕೆ ತಿರುಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಇಂದೋರ್ ಪೊಲೀಸರು ಆಗಮಿಸಿದ್ರು. ಅಷ್ಟೇ ಅಲ್ಲ, ಘಟನೆ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಅಲ್ಲಿಗೆ ಸೇನೆ ಕೂಡ ಎಂಟರ್ ಆಗಿದೆ. ಹಾಗಂತ ಪ್ರತ್ಯೇಕವಾಗಿ ಕರೆಸಿರಲಿಲ್ಲ. ಈ ಪ್ರದೇಶ ಆರ್ಮಿ ಕಂಟೋನ್ಮೆಂಟ್ ಜಾಗವೇ ಆಗಿರೋದ್ರಿಂದ ಘಟನೆ ಕಂಡು ಕಂಟ್ರೋಲಿಗೆ ತಗೊಳ್ಳೋಕೆ ಪರಿಸ್ಥಿತಿಯನ್ನ ಸೇನೆ ಕೂಡ ಬಂದಿದೆ. ಗಸ್ತು ಕೂಡ ತಿರುಗಿದ್ದಾರೆ. ಇದರಲ್ಲಿ ಇದುವರೆಗೂ 13 ಆರೋಪಿಗಳನ್ನು ಬಂಧಿಸಲಾಗಿದೆ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದೀವಿ ಅಂತ ಇಂದೋರ್ ಪೊಲೀಸರು ಹೇಳಿದ್ದಾರೆ. ಜೊತೆಗಿದು ಒಂದು ಕಡೆ ನಡೆದಿಲ್ಲ. ಮಸೀದಿ ಬಳಿ ನಡೆದ ಘಟನೆ ಪಕ್ಕದ ತಾಲ್ ಮೊಹಲ್ಲಾ, ಸೇವಾ ಮಾರ್ಗ್, ಪತ್ತಿ ಬಜಾರ್, ಮೆನಕ್ ಚೌಕ್ ಏರಿಯಾಗಳಿಗೂ ಹರಡಿಬಿಟ್ಟಿತ್ತು. ಅಲ್ಲೂ ಕಲ್ಲು ತೂರಾಟ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ CCTVಗಳನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ, ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಮತ್ತೊಂದು ಕಡೆ ಮಕ್ಕಳಿಗಾಗಿ RSS ಆಯೋಜನೆ ಮಾಡಿದ್ದ ತರಬೇತಿ ಶಿಬಿರದ ಮೇಲೆ ಅಲ್ಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ದುಷ್ಟರು. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಕಚೋರ್ ಅನ್ನೋ ಹಳ್ಳಿಯಲ್ಲಿ ಭಾನುವಾರ ರಾತ್ರಿ 8 ಗಂಟೆ ಸುಮಾರಿಗೆ ಈ ಘಟನೆಯಾಗಿದೆ. ಕಲ್ಲು ತೂರಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಗಾಯಗಳಾಗಿಲ್ಲ. ಈ ಪ್ರದೇಶದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನ ಕೊಡಲಾಗಿದೆ. ಈ ಸಂಬಂಧ ಅಪರಿಚಿತರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಖಾಕಿ ಪಡೆ ತನಿಖೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಯಾರು ಕಲ್ಲು ತೂರಾಟ ಮಾಡಿರೋ ದುಷ್ಟರು ಅವರು ಅಂತ ಇನ್ನಷ್ಟೇ ಸಿಗಬೇಕು ಅವರು. ಹಾಗಾಗಿ ಅಪರಿಚಿತರ ವಿರುದ್ಧ
ವಿರುದ್ಧ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಏನೋ ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದ ತೆಲಂಗಾಣದ ಹತ್ಯೆ ಪ್ರಕರಣದಲ್ಲಿ ದೊಡ್ಡ ತೀರ್ಪು ಹೊರಬಿದ್ದಿದೆ. 2018ರಲ್ಲಿ ಇವರು ಬಿಲೀವ್ ಮಾಡೋ ಜಾತಿ ಪದ್ಧತಿ, ಅದರ ಅನ್ವಯ ಬೇರೆ ಜಾತಿಯವ್ರನ್ನ ಮದುವೆ ಆಗಿದ್ದಾರೆ ಅಂತ ದುರ್ಬಲ ವರ್ಗದ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈಗ ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಹಾಗೂ 6 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. 2018ರ ಜನವರಿಯಲ್ಲಿ ಅಮೃತ ಅನ್ನೋ ಯುವತಿ ತನ್ನ ಬಾಲ್ಯದ ಗೆಳೆಯ ಪಿ ಪ್ರಣಯ್ ಅನ್ನೋ ಯುವಕನನ್ನ ಹೈದರಾಬಾದ್ನಲ್ಲಿ ಮದುವೆಯಾಗಿದ್ರು. ಆದರೆ ಅಮೃತ ತಂದೆ ದೊಡ್ಡ ಉದ್ಯಮಿ ಕೂಡ ಆಗಿದ್ದ ಮಾರುತಿ ರಾವ್ಗೆ ತಮ್ಮ ಮಗಳು ಈ ರೀತಿ ದುರ್ಬಲ ವರ್ಗದವ್ರನ್ನ, ಬೇರೆ ಸಮುದಾಯದವ್ರನ್ನ, ಇವ್ರ ಪ್ರಕಾರ ಬೇರೆ ಬೇರೆ ಜಾತಿ ಮನುಷ್ಯರಲ್ಲೇ ಬೇರೆ ಬೇರೆ, ಸೊ ಆ ರೀತಿ ಬೇರೆ ಮದುವೆ ಆಗೋದು ಇವ್ರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಪ್ರಣಯರನ್ನ ಹತ್ಯೆ ಮಾಡುವಂತೆ ಬಿಹಾರ ಮೂಲದ ಸುಭಾಷ್ ಕುಮಾರ್ ಶರ್ಮಾ ಮತ್ತು ಇನ್ನೊಬ್ಬ ಆರೋಪಿಗೆ 1 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ರು. 2018ರ ಸೆಪ್ಟೆಂಬರ್ 14ನೇ ತಾರೀಕು ಪ್ರಣಯ್ ಗರ್ಭಿಣಿಯಾಗಿದ್ದ ತಮ್ಮ ಪತ್ನಿ ಅಮೃತಾರನ್ನ ನಲ್ಗೊಂಡ ಜಿಲ್ಲೆಯ ಮಿರ್ಯಾಲಗೂಡ ಸಿಟಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರು. ಆ ಟೈಮ್ನಲ್ಲಿ ಹಾಡ ಹಗಲೇ ದಾಳಿ ಮಾಡಿ ಅವ್ರನ್ನ ಮುಗಿಸಲಾಗಿತ್ತು. ಈ ದೃಶ್ಯಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ವು. ತನ್ನ ಗಂಡನ ಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಅಮೃತ ಕೂಡ ತನ್ನ ಪಾಲಕರ ವಿರುದ್ಧವೇ ಕಾನೂನು ಹೋರಾಟವನ್ನ ಮಾಡಿದ್ರು. ಅದೇ ವರ್ಷ ಅವರು ಗಂಡು ಮಗುವಿಗೆ ಜನ್ಮ ಕೂಡ ಕೊಟ್ಟರು. ಇನ್ನು ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಣಯ್ ತಂದೆ ಪಿ ಬಾಲಸ್ವಾಮಿ ಪೊಲೀಸರಿಗೆ ಕೊಟ್ಟ ದೂರಿನ ಅಡಿಯಲ್ಲಿ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ 8 ಆರೋಪಿಗಳ ಮೇಲೆ ಕೇಸ್ ದಾಖಲಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು. 2019ರ ಜೂನ್ 12ನೇ ತಾರೀಕು 1600 ಪುಟಗಳ ಆರೋಪ ಪಟ್ಟಿಯನ್ನ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಬಳಿಕ ಹತ್ಯೆಗೆ ಸುಪಾರಿ ತಗೊಂಡಿದ್ದ ಸುಭಾಷ್ ಶರ್ಮಾ ಬಿಟ್ಟು ಉಳಿದೆಲ್ಲರಿಗೂ ಜಾಮೀನು ಸಿಕ್ಕಿತ್ತು. ಆದರೆ ತನಗಾದ ಅಪಮಾನ ತಾಳಲಾರದೆ 2020ರ ಮಾರ್ಚ್ 7ನೇ ತಾರೀಕು ಅಮೃತ ತಂದೆ ಮಾರುತಿ ಅವರ ಜೀವನವನ್ನು ಅವರು ಎಂಡ್ ಮಾಡಿಕೊಂಡ್ರು. ಆದರೆ ಈ ಕೇಸ್ನ ತನಿಖೆ ನಡೀತಾನೆ ಇತ್ತು. ಈಗ 6 ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಸುಭಾಷ್ ಕುಮಾರ್ ಶರ್ಮಾಗೆ ಗಲ್ಲು ಶಿಕ್ಷೆ ಪ್ರಕಟಿಸಿದೆ. ಉಳಿದಂತೆ ಪ್ರಣಯ್ ಹತ್ಯೆಗೆ ಸಹಕರಿಸಿರುವಂಥ ಅಸ್ಕರ್ ಅಲಿ, ಅಬ್ದುಲ್ ಬಾರಿ, ಎಂಎ ಕರೀಂ, ಮಾರುತಿ ರಾವ್ ಅವರ ಸಹೋದರ ಶ್ರವಣ್ ಕುಮಾರ್, ಆಟೋ ಚಾಲಕ ನಿಜಾಮ್ ಮತ್ತು ಮಾರುತಿ ರಾವ್ ಅವರ ಕಾರು ಚಾಲಕ ಶಿವ ಎಲ್ರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಏನೋ ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ ಅಸ್ಗರ್ ಅಲಿ 2003ರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಗುಜರಾತ್ನ ಮಾಜಿ ಗೃಹ ಸಚಿವ ಹರೇನ್ ಪಾಂಡ್ಯ ಹತ್ಯೆ ಕೇಸ್ನಲ್ಲೂ ಆರೋಪಿಯಾಗಿದ್ದ. ನಟಿ ರಶ್ಮಿಕಾ ಮಂದಣ್ಣ ತಮ್ಮನ್ನ ತಾವು ಹೈದರಾಬಾದ್ನವರು ಅಂತ ಹೇಳ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಮತ್ತು ಕರವೇ ಅಧ್ಯಕ್ಷ ಟಿ ಎ ನಾರಾಯಣಗೌಡ ವಾಗ್ದಾಳಿ ಮಾಡಿದ್ರು. ಅದ್ರ ಹಿಂದೆ ಸ್ವಲ್ಪ ಮುಂಚೆ ಡಿ.ಕೆ. ಶಿವಕುಮಾರ್ ಕೂಡ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ನಟ ನಟಿಯರ್ದು ಅಂತ ಹೇಳಿದ್ರಲ್ಲ. ಸೊ ಅದಾದಮೇಲೆ ಇವ್ರದ್ದು ಈ ಹೇಳಿಕೆ ಎಲ್ಲ ಬಂದಿತ್ತು. ರಶ್ಮಿಕಾ ಮಂದಣ್ಣರನ್ನು ಗುರಿಯಾಗಿಸ್ಕೊಂಡೇ ಹೇಳಿಕೆಯನ್ನು ಕೊಟ್ಟಿದ್ರು ಈ ರವಿ ಗಾಣಿಗ ಎಲ್ಲ. ಸೊ ಈಗ ಕೊಡವ ನ್ಯಾಷನಲ್ ಕೌನ್ಸಿಲ್ ರಶ್ಮಿಕಾಗೆ ಸೆಕ್ಯೂರಿಟಿ ಕೊಡಿ ಅಂತ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ರಾಜ್ಯ ಗೃಹ ಮಂತ್ರಿ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ. ಈ ಶಾಸಕರು ರಶ್ಮಿಕಾ ಮಂದಣ್ಣಗೆ ಬೆದರಿಕೆ ಒಡ್ತಾ ಇದ್ದಾರೆ. ಸ್ಥಳೀಯ ಕೊಡವ ಬುಡಕಟ್ಟು ಜನಾಂಗದ ಸದಸ್ಯರ ಮೇಲೆ ಗೂಂಡಾಗಳಂತೆ ವರ್ತಿಸ್ತಾ ಇದ್ದಾರೆ ಅಂತ ಮಂಡಳಿಯ ಅಧ್ಯಕ್ಷ ಎನ್.ಯು. ನಚ್ಚಪ್ಪ ಅನ್ನೋರು ಆರೋಪಿಸಿದ್ದಾರೆ. ರಶ್ಮಿಕಾ ಪರವಾಗಿ ನಾವು ನಿಲ್ತೀವಿ ಅಂತ ಈ ಕೊಡವ ಸಮುದಾಯದ ಪ್ರತಿನಿಧಿಗಳು ಮುಂದೆ ಬಂದಿದ್ದಾರೆ. ಈಗ ಕರ್ನಾಟಕದಲ್ಲಿ ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪು ಮತ್ತು ಸೋಪುಗಳ ಮಾರಾಟ ನಿಷೇಧಿಸಿ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಈಗ ಡಿಸಿಷನ್ ಮಾಡಿಬಿಟ್ಟಿದ್ದಾರೆ. ನದಿ ತೀರದಲ್ಲಿ ಭಕ್ತರು ಸೋಪು ಶಾಂಪುವನ್ನು ಅರ್ಧ ಬಳಸಿ ನದಿಯಲ್ಲಿ ಕವರೆಲ್ಲ ಬಿಸಾಕ್ತಿದ್ದಾರೆ. ಇದರಿಂದ ಮಾಲಿನ್ಯ ಆಗ್ತಾ ಇದೆ ಅಂತ ಈ ಕ್ರಮ ತಗೊಂಡಿರುವುದಾಗಿ ಸಚಿವರು ಹೇಳಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮೆಟ್ರೋ ಮುಂಬರೋ ಮೇ ತಿಂಗಳಿಂದ ಆರಂಭ ಆಗುತ್ತೆ. ಆರ್.ವಿ. ರೋಡ್ ಮತ್ತು ಬೊಮ್ಮಸಂದ್ರ ನಡುವಿನ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತ ಆಗುತ್ತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮುಂಬೈನಿಂದ ಅಮೆರಿಕದ ನ್ಯೂಯಾರ್ಕ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವನ್ನ ಭದ್ರತಾ ಹಿತದೃಷ್ಟಿಯಿಂದ ಡೈವರ್ಟ್ ಮಾಡಲಾಗಿದೆ. ಅಜರ್ಬೈಜಾನ್ನಲ್ಲಿ ಯೂ ಟರ್ನ್ ಹೊಡೆದು ನೇರವಾಗಿ ಮುಂಬೈನ ಏರ್ಪೋರ್ಟ್ಗೆ ತಂದು ಲ್ಯಾಂಡ್ ಮಾಡಿಸಲಾಗಿದೆ. ಏರ್ಪೋರ್ಟ್ ಟಾಯ್ಲೆಟ್ನಲ್ಲಿ ಸ್ಫೋಟಕ ಬೆದರಿಕೆ ಚೀಟಿ ಸಿಕ್ಕ ಕಾರಣ ಈ ನಿರ್ಧಾರ ಮಾಡಲಾಗಿದೆ. ಈ ವಿಮಾನದಲ್ಲಿ 303 ಪ್ಯಾಸೆಂಜರ್ಸ್ ಮತ್ತು 19 ಸಿಬ್ಬಂದಿ ಇದ್ರು. ಜಮ್ಮು ಕಾಶ್ಮೀರದಲ್ಲಿ ಯುವಕರು ನಿಗೂಢವಾಗಿ ನಾಪತ್ತೆಯಾಗೋದು, ಆಮೇಲೆ ಅವರ ದೇಹ ಸಿಗೋದು ಬಹಳ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಾಪತ್ತೆಯಾಗಿದ್ದ 3 ಯುವಕರು ಕೆಲ ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ರು. ಈಗ ಆ ಘಟನೆ ಮಾಸೋ ಮುನ್ನವೇ ಇದೇ ಕಥುವಾ ಜಿಲ್ಲೆಯಲ್ಲಿ ಮತ್ತಿಬ್ಬರು ಯುವಕರು ನಾಪತ್ತೆಯಾಗಿದ್ದಾರೆ. ಇವ್ರನ್ನ ಮೊಹಮ್ಮದ್ ದಿನ್ ಮತ್ತು ರೆಹಮಾನ್ ಅಲಿ ಅಂತ ಗುರುತಿಸಲಾಗಿದೆ. ಮಾರ್ಚ್ 5ನೇ ತಾರೀಕು ದರ್ಶನ್ ಸಿಂಗ್, ವರುಣ್ ಸಿಂಗ್ ಮತ್ತು ಯೋಗೇಶ್ ಸಿಂಗ್ ಅನ್ನೋ ಯುವಕರು ಮದುವೆಗೆ ಹೋಗಿ ಆಮೇಲೆ ಬಂದೇ ಇರಲಿಲ್ಲ, ನಾಪತ್ತೆಯಾಗಿದ್ರು. ಆಮೇಲೆ ಮಾರ್ಚ್ 8ನೇ ತಾರೀಕು ಅವರ ದೇಹಗಳು ಸಿಕ್ಕಿದ್ವು. ಈ 3 ಯುವಕರನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಶಂಕೆ ವ್ಯಕ್ತಪಡಿಸಿದರು. ಇದಾದ ಬಳಿಕ ಮತ್ತಿಬ್ಬರು ಯುವಕರು ನಾಪತ್ತೆಯಾಗಿರುವುದು ಜಮ್ಮು ಕಾಶ್ಮೀರದಲ್ಲಿ ಆತಂಕ ಕಾರಣ ಆಗಿದೆ. ಈ ಬಗ್ಗೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ನಾಪತ್ತೆಯಾದವರ ಹುಡುಕಾಟ ನಡೆಸ್ತಾ ಇದ್ದಾರೆ.
ಇದೇ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರ ಪವಿತ್ರ ರಂಜಾನ್ ಆಚರಣೆ ವೇಳೆ ಗುಲ್ಮಾರ್ಗ್ನ ಸ್ಕೀ ರೆಸಾರ್ಟ್ ಒಂದರಲ್ಲಿ ಔಟ್ಡೋರ್ ಫ್ಯಾಷನ್ ಈವೆಂಟ್ ಇಟ್ಕೊಳ್ಳಲಾಗಿತ್ತು. ಇದಕ್ಕೀಗ ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ PDP ವಿರೋಧ ಪಕ್ಷ ಇವರೆಲ್ಲರೂ ಸೇರ್ಕೊಂಡು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಸೇರಿ ಅನೇಕ ರಾಜಕಾರಣಿಗಳು ಇದೊಂದು ಅಶ್ಲೀಲ ಈವೆಂಟ್ ಅಂತ ಕರೆದಿದ್ದಾರೆ ಫ್ಯಾಷನ್ ಶೋವನ್ನು. ಇದರಿಂದ ನಮ್ಮ ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಕಿಡಿಕಾರಿದ್ದಾರೆ ಇವರು. ಅಲ್ಲದೆ ಫ್ಯಾಷನ್ ಶೋಗೂ ಜಮ್ಮು ಕಾಶ್ಮೀರ ಸರ್ಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಸರ್ಕಾರದಿಂದ ಪರ್ಮಿಷನ್ ಪಡೆಯದೆ ಈ ಫ್ಯಾಷನ್ ಶೋ ನಡೆಸಲಾಗಿದೆ, ಈ ಬಗ್ಗೆ ತನಿಖೆ ಶುರು ಮಾಡೋದಾಗಿ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ನಶಾ ವಸ್ತುಗಳ ದೊಡ್ಡ ಸಮಸ್ಯೆಯನ್ನು ಫೇಸ್ ಮಾಡ್ತಿರೋ ಪಂಜಾಬ್ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರನೊಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಶಹನಾಜ್ ಸಿಂಗ್ ಅಲಿಯಾಸ್ ಶಾನ್ ಬಿಂಡರ್ ಅಂತ ಗುರುತಿಸಲಾಗಿದೆ. ಅಮೆರಿಕದ FBI ವಾಂಟೆಡ್ ಲಿಸ್ಟ್ನಲ್ಲೂ ಈತ. ಇತ್ತೀಚೆಗಷ್ಟೇ ಈತನ ಸಹಚರನನ್ನ ಅಮೆರಿಕದಲ್ಲಿ ಅರೆಸ್ಟ್ ಮಾಡಿದ ನಂತರ ಈತ ಭಾರತಕ್ಕೆ ಓಡ್ ಬಂದಿದ್ದ. ಈಗ ಇಲ್ಲಿ ಹಿಡಿದು ಹಾಕಲಾಗಿದೆ. ಏನು ಮದ್ಯ ಹಗರಣ ಸಂಬಂಧ ಛತ್ತೀಸ್ಗಢದ ದುರ್ಗ್ ಜಿಲ್ಲೆಯ 14 ಸ್ಥಳಗಳಲ್ಲಿ ಇಡಿ ಜಾರಿ ನಿರ್ದೇಶನಾಲಯ ರೇಡ್ ನಡೆಸಿದೆ. ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ರ ಮಗನ ನಿವಾಸಕ್ಕೂ ಎಂಟ್ರಿ ಕೊಟ್ಟ ಇಡಿ ಟೀಮ್ ಅಗತ್ಯ ದಾಖಲೆಗಳನ್ನ ಪರಿಶೀಲಿಸ್ತಾ ಇದೆ. ಏನೋ ಜಾಗತಿಕ ಟೆಕ್ ದಿಗ್ಗಜ ಮೈಕ್ರೋಸಾಫ್ಟ್ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಸೆಂಟರ್ IDC ಅನ್ನೋ ಹೊಸ ಕಚೇರಿಯನ್ನ ಓಪನ್ ಮಾಡಿದೆ. ಈ ಹೊಸ ಕ್ಯಾಂಪಸ್ ಅನ್ನ 15 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೈಕ್ರೋಸಾಫ್ಟ್ನ ಈ ಹೊಸ ಕ್ಯಾಂಪಸ್ AI ಡೆವಲಪ್ಮೆಂಟ್ ವಲಯಕ್ಕೆ ಫೋಕಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ರೆಡ್ ಅಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 217 ಪಾಯಿಂಟ್ಸ್ ಬಿದ್ದು 74,115ಕ್ಕೆ ತಲುಪಿದೆ. ನಿಫ್ಟಿ 92 ಪಾಯಿಂಟ್ಸ್ ಬಿದ್ದು 22,460ಕ್ಕೆ ತಲುಪಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ಹೆವಿವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದ ಕಾರಣ ಷೇರುಪೇಟೆ ವೀಕ್ ಆಯಿತು. ಅತ್ತ ಅಮೆರಿಕದ ನಿರುದ್ಯೋಗ ದರದಲ್ಲಿ ಏರಿಕೆ, ಟ್ಯಾರಿಫ್ ಕುರಿತು ಅನಿಶ್ಚಿತತೆಯಿಂದ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ವಾಲಟಿಲಿಟಿ ಹೆಚ್ಚಾಗ್ತಾ ಇದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಲಾಸ್ ಮಾಡಿಕೊಂಡಿವೆ. ಅತ್ತ ಇಂಡಸ್ಇಂಡ್ ಬ್ಯಾಂಕ್, ಟ್ರೆಂಟ್, ONGC, ಐಷರ್ ಮೋಟಾರ್ಸ್, ಬಜಾಜ್ ಆಟೋ ಲಾಸ್ ಮಾಡಿಕೊಂಡಿವೆ. ಆದರೆ ಪವರ್ ಗ್ರಿಡ್ ಕಾರ್ಪೊರೇಷನ್, HUL, ಇನ್ಫೋಸಿಸ್, SBI ಲೈಫ್, ನೆಸ್ಲೆ ಇಂಡಿಯಾ ಲಾಭ ಮಾಡಿಕೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ. ಬರೋಬ್ಬರಿ 38 ಪೈಸೆ ಬಿದ್ದು 87 ರೂಪಾಯಿ 33 ಪೈಸೆಯಾಗಿದೆ. ಕಳೆದೊಂದು ತಿಂಗಳಲ್ಲಿ ಅತಿದೊಡ್ಡ ಕುಸಿತ. ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿತ, ಟ್ಯಾರಿಫ್ ಅನಿಶ್ಚಿತತೆ ಮತ್ತು ವಿದೇಶಿ ಹೂಡಿಕೆಗಳ ಹೊರಹರಿವು ಕಂಟಿನ್ಯೂ ಆಗಿರೋದು ಇಷ್ಟು ದೊಡ್ಡ ಪ್ರಮಾಣದ ಕುಸಿತಕ್ಕೆ ಕಾರಣ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 127 ರೂಪಾಯಿ ಕಮ್ಮಿಯಾಗಿ 85,932 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 120 ರೂಪಾಯಿ ಕಮ್ಮಿಯಾಗಿ 78,710 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 90 ರೂಪಾಯಿ ಕಮ್ಮಿಯಾಗಿ 96,634 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ರಿಪೋರ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.